ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸಿಕೊಡ್ತಾ ಇದೀನಿ ಅಂದ್ರೆ ಕೇವಲ 5 ನಿಮಿಷದಲ್ಲಿ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ಯಾವ ರೀತಿಯಾಗಿ ನಾವು ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಅಪ್ರೂವಲ್ ಪಡೆಯಬಹುದು ಅನ್ನುವಂತ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜೂನ್ ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಕೇವಲ 5 ನಿಮಿಷದಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ಯಾವ ರೀತಿಯಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತೆ ಜೊತೆಗೆ ನಾಡ ಕಚೇರಿಯಲ್ಲಿ ಸಿಗುವಂತ ದಾಖಲೆಗಳ ಅಂದ್ರೆ ಪ್ರಮಾಣ ಪತ್ರಗಳನ್ನ ಯಾವ ರೀತಿಯಾಗಿ ನೀವು ಆನ್ಲೈನ್ ಸೆಂಟರ್ಗೆ ಹೋಗದೇನೆ ಅರ್ಜಿ ಸಲ್ಲಿಸುವ ಮುಖಾಂತರ ಪಡೆಯಬಹುದು ಅನ್ನುವಂತ ವಿಧಾನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಓಕೆ, ಈ ರೀತಿಯಾಗಿ ನೀವು ಗೂಗಲ್ ಕ್ರೋಮ್ ಅನ್ನ ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು ಕಂಪ್ಯೂಟರ್ ಒಳಗಡೆ ಓಪನ್ ಆದಾಗ ಇಲ್ಲಿ ನಾಡ ಕಚೇರಿ ಅಂತ ನೀವು ಸಂಪೂರ್ಣವಾಗಿ ಏನ್ ಮಾಡ್ಕೋಬೇಕು, ಈ ರೀತಿಯಾಗಿ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ಹೋಗಬೇಕಾಗುತ್ತೆ. ನಾಡ ಕಚೇರಿ ಲಾಗಿನ್ ಅಂತ ನಾನು ಕ್ಲಿಕ್ ಮಾಡ್ಕೋತಾ ಇದೀನಿ. ಸಂಪೂರ್ಣವಾಗಿ ಪಬ್ಲಿಕ್ ಲಾಗಿನ್ ಅಂತ ನಮಗೆ ಸಿಗುತ್ತೆ. ಈ ಒಂದು ಪಬ್ಲಿಕ್ ಲಾಗಿನ್ ಒಳಗಡೆ ನಾವು ಏನ್ ಮಾಡಬಹುದು, ಸಂಪೂರ್ಣವಾಗಿ ಉಚಿತವಾಗಿ ಯಾರು ಬೇಕಾದವರು ಕೂಡ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಅವರ ಒಂದು ಮೊಬೈಲ್ ನಂಬರ್ ಹಾಕಿ OTP ಅನ್ನ ತಗೊಂಡು ಡೈರೆಕ್ಟ್ ಆಗಿ ವೆಬ್ಸೈಟ್ ಗೆ ಪ್ರವೇಶ ಪಡೆದುಕೊಂಡು ನೀವು ಉಚಿತವಾಗಿ ಅರ್ಜಿಯನ್ನ ಲಾಗಿನ್ ID ಪಾಸ್ವರ್ಡ್ ಇಲ್ಲದೇನೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ನಾಡ ಕಚೇರಿ ಇಲ್ಲಿ ಪಬ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಅದನ್ನೇ ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿ ಒಂದು ಪೇಜ್ ಲಾಗಿನ್ ಆಗ್ಲಿಕ್ಕೆ ಶುರುವಾಗ್ತದೆ. ಇಲ್ಲಿ ನೀವು ಯಾರ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರೋ ಆ ಒಂದು ಮೊಬೈಲ್ ನಂಬರ್ ಹಾಕಿದ್ರೆ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅವಾಗ ನಾನೇನ್ ಮಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕೊಂಡು OTP ಪಡೆಯಿರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, OTP ಪಡೆಯಿರಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಾಡ ಕಚೇರಿಗೆ ಸ್ವಾಗತ ಅಂತ ಹೇಳುತ್ತೆ. ಸರ್ಕಾರದಿಂದ ಬರುವಂತ ಅಂದ್ರೆ ಈ ಒಂದು ನಾಡ ಕಚೇರಿ ವೆಬ್ಸೈಟ್ ದಿಂದ ಬರುವಂತ OTP ಕೂಡ ನಮಗೆ ಬಂದಿರತ್ತೆ. ಆ ಒಂದು OTP ಅನ್ನು ಇಲ್ಲಿ ಹಾಕೋಬೇಕಾಗತ್ತೆ. ಬಂದಿರುವಂತ OTP ಅನ್ನ ನೀವೇನ್ ಮಾಡಿ ಸಂಪೂರ್ಣವಾಗಿ ಇಲ್ಲಿಂದ ಮೆನ್ಷನ್ ಮಾಡಿಕೊಂಡು ಕೆಳಗೆ ಕಾಣಿಸಿರುವಂತದ್ದನ್ನು ಕೂಡ ನೀವೇನ್ ಮಾಡಬೇಕು, ಈ ರೀತಿಯಾಗಿ ಹಾಕೋಬೇಕಾಗತ್ತೆ. ಹಾಕಿದ ನಂತರ ಅಂದ್ರೆ ಈ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಬೇಕು, ಮೊಬೈಲ್ ಗೆ ಬಂದಿರುವಂತ OTP ಅನ್ನ ಇಲ್ಲಿ ಹಾಕಬೇಕು. ಈಗ ಲಾಗಿನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮಗೆ ಸಂಪೂರ್ಣವಾಗಿ ನಾಡ ಕಚೇರಿ ವೆಬ್ಸೈಟ್ ಗೆ ನಾವು ಪ್ರವೇಶವನ್ನ ಪಡೆಯುತ್ತೀವಿ. ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ನೋಡಬಹುದು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಸಂಪೂರ್ಣವಾಗಿರುವಂತಹ ಇವತ್ತು ಕರ್ನಾಟಕ ಸರ್ಕಾರದ ನಾಡ ಕಚೇರಿ ಒಂದು ವೆಬ್ಸೈಟ್ ಗೆ ನಾವು ಪ್ರವೇಶವನ್ನ ಪಡೆದಿದ್ದೀವಿ. ಇದರಲ್ಲಿ ನಮಗೆ ಯಾವುದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಂತ ಬಯಸಿದ್ದೀರೋ, ಯಾಕಂದ್ರೆ ನಾಡ ಕಚೇರಿಯಲ್ಲಿ ಸಿಗುವಂತಹ ಎಲ್ಲಾ ಯೋಜನೆಗಳಿಗೆ ಅಥವಾ ಎಲ್ಲಾ ಪ್ರಮಾಣ ಪತ್ರಗಳಿಗೆ ಕೂಡ ನೀವೇನ್ ಮಾಡಬಹುದು, ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ಸೂಚನೆಗಳು ಕೂಡ ಕೊಟ್ಟಿರ್ತಾರೆ. ಅವೆಲ್ಲವನ್ನು ಕೂಡ ಒಂದ್ಸಾರಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದ್ಸಾರಿ ಓದ್ಕೋಬಹುದು ಮಾಹಿತಿಗಾಗಿ. ಜೊತೆಗೆ ಇಲ್ಲಿಂದ ಹೊಸ ವಿನಂತಿ ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಹೊಸ ವಿನಂತಿ ಮೇಲೆ ಹೋದಾಗ ಹೀಗೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಪ್ರಮಾಣ ಪತ್ರಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಸರ್, ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆದಾಯ ಮತ್ತೆ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ, ಹಿಂದುಳಿದ ಪ್ರಮಾಣ ಪತ್ರ, ಜಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಅಂತ ಇರುತ್ತೆ. ಜಾತಿ ಪ್ರಮಾಣ ಪತ್ರ SC ST ವಲಸಿಗರಿಗೆ ಕೂಡ ಅಂತ ಇದ್ದಿರತ್ತೆ. ಜೊತೆಗೆ ಇಲ್ಲಿಂದ ಸಾಮಾನ್ಯ ಪ್ರಮಾಣ ಪತ್ರ ಆಗಿರ್ಬೋದು, ಜೊತೆಗೆ HK ಪ್ರಮಾಣ ಪತ್ರ ಆಗಿರ್ಬೋದು, ಜೊತೆಗೆ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ ಆಗಿರ್ಬೋದು, ಸಾಮಾಜಿಕ ಭದ್ರತಾ ಯೋಜನೆಗಳ ಒಂದು ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು. ಅಂದ್ರೆ ಎಲ್ಲ ನಾಡ ಕಚೇರಿಯಲ್ಲಿ ಸಿಗುವಂತ ಸಾಕಷ್ಟು ಪ್ರಮಾಣ ಪತ್ರಗಳನ್ನು ಕೂಡ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಒಳಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಪಡೆಯಬಹುದು. ಓಕೆನಾ, ಅವಾಗ ನಾನು ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಇದರಲ್ಲಿ ನೀವು ಯಾವ ಜಾತಿಗೆ ಸಂಬಂಧಪಟ್ಟಿದ್ದೀರೋ ಆ ಒಂದು ಜಾತಿ ಪ್ರಮಾಣ ಪತ್ರವನ್ನ ನಾನು ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಅಥವಾ ಇಲ್ಲಿಂದ ಜಾತಿ ಪ್ರಮಾಣ ಪತ್ರ SC ST ದವರಾಗಿದ್ರೆ ಜೊತೆಗೆ ವಲಸಿಗರಾಗಿದ್ರೆ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್, ನನಗೆ ಜಾತಿ ಪ್ರಮಾಣ ಪತ್ರ ಬೇಕಾಗಿದೆ, ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗಿದೆ ಅಂದ್ರೆ ನಿಮ್ಗೆ ಯಾವುದು ಬೇಕು ಅದನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆದಾಯ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ಜಾತಿ ಪ್ರಮಾಣ ಪತ್ರಕ್ಕಾಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದ್ರೆ ನಾನು ಜಾತಿ ಪ್ರಮಾಣಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಪ್ರಮಾಣದ ಶುಲ್ಕ ಆಗಿರಬಹುದು, ಕೆಲವೊಂದಿಷ್ಟು ಮಾಹಿತಿ ಕೂಡ ಕೊಟ್ಟಿರ್ತಾರೆ, ಎಲ್ಲವನ್ನು ಕೂಡ ಓದ್ಕೋಬೇಕು. ಈ ಒಂದು ಪೇಜ್ ಅನ್ನ ನಾನು ಸ್ವಲ್ಪ ಇಲ್ಲಿ ಸ್ಲೈಡರ್ ಇರುತ್ತೆ, ಇದನ್ನ ಸ್ವಲ್ಪ ನಾವು ಕೆಳಗಡೆ ತಗೋಬೇಕಾಗುತ್ತೆ. ಕೆಳಗಡೆ ತಗೋತಿದ್ದಾನೆ. ಅವಶ್ಯಕತೆ ದಾಖಲೆಗಳು ಕೂಡ ನಮ್ಮ ಹತ್ರ ಏನಿರ್ಬೇಕಾಗುತ್ತೆ, ಇಷ್ಟು ದಾಖಲೆಗಳು ಕೂಡ ಕಡ್ಡಾಯವಾಗಿ ನಮ್ಮ ಹತ್ರ ಇರಬೇಕಾಗಿರುವಂತದ್ದು. ಇದರಲ್ಲಿ ಕೆಲವೊಂದಿಷ್ಟು ಸ್ಟಾರ್ ಮಾರ್ಕ್
ಇರುವಂತದ್ದು ಕಡ್ಡಾಯವಾಗಿ ಇರಬೇಕು. ಸ್ಟಾರ್ ಮಾರ್ಕ್ ಇಲ್ಲದೆ ಇರುವಂತ ದಾಖಲೆಗಳು ಕೂಡ ನೀವು ಕೊಟ್ಟರು ನಡೆಯುತ್ತೆ, ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಕೆಲವೊಂದು ಟೈಮ್ ರಿಜೆಕ್ಟ್ ಆಗ್ಬೋದು. ಕೆಲವೊಂದು ದಾಖಲೆಗಳು ಪರಿಶೀಲನೆ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ದಾಖಲೆಗಳು ಕೂಡ ನೀವು ಇಟ್ಕೊಂಡು ಏನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲ ದಾಖಲೆಗಳು ಇದಾವೆ ಸರ್ ನನ್ನ ಹತ್ರ, ನೀವೇನ್ ಮಾಡ್ಬೇಕಾಗುತ್ತೆ, ಮುಂದುವರಿಸಿ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮುಂದುವರಿಸಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೀವು ಪಡಿತ ಚೀಟಿದಾರರಾಗಿದ್ದೀರಾ ಅಂದ್ರೆ ರೇಷನ್ ಕಾರ್ಡ್ ಇದೆಯಾ ಅಂದ್ರೆ ನೀವು ಡೈರೆಕ್ಟ್ ಆಗಿ ಪಡಿಬಹುದು. ಇಲ್ಲ ಸರ್ ಅಂದ್ರೆ ಇಲ್ಲ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ರೇಷನ್ ಕಾರ್ಡ್ ಇಲ್ಲದೆ ಇರುವಾಗ ಇಲ್ಲ ಅಂತ ಹೇಳ್ಬೇಕು, ಇತ್ತು ಅಂದ್ರೆ ಹೌದು ಅಂತ ಹೇಳ್ಬೇಕು. ಓಕೆನಾ, ನಾನು ಆಧಾರ್ ಕಾರ್ಡ್ ಮುಖಾಂತರ ತಗೋತಾ ಇದೀನಿ. ಮುಂದುವರಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನೀವು ಈ KYC ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಪಡೆಯಬಹುದು. ಓಕೆ, ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವೇನ್ ಮಾಡಬೇಕು, ಕನ್ನಡದಲ್ಲಿ ಪಡಿತಾ ಇದ್ದೀರಾ ಅಂದ್ರೆ ಕನ್ನಡದ ಒಳಗಡೆನೆ ನಿಮ್ಮ ಹೆಸರು ಮತ್ತೆ ಆಧಾರ್ ಕಾರ್ಡ್ ಅನ್ನ ನಂಬರ್ ಅನ್ನ ಆಡ್ ಮಾಡಬೇಕು. ಅವಾಗ ನಾವು ಏನ್ ಮಾಡ್ಕೋಬೇಕು, ಇದನ್ನ ಆಧಾರ್ KYC ಅನ್ನ ಮಾಡ್ಕೋಬೇಕಾಗತ್ತೆ. ಅವಾಗ ನಾವು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯ ಹೆಸರಿದೆ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ, ಜೊತೆಗೆ ಆಧಾರ್ ನಂಬರ್ ಕೂಡ ಅದೇ ರೀತಿಯಾಗಿ ನೀವು ಟೈಪ್ ಮಾಡಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಒಂದು ವೇಳೆ ನಿಮ್ಗೆ ಈ ರೀತಿಯಾಗಿ ತೋರಿಸದೆ ಇದ್ದಲ್ಲಿ ನೀವೇನ್ ಮಾಡಬಹುದು, ಬಹಳಷ್ಟು ಸರಳವಾಗಿ ನೀವೇನ್ ಮಾಡ್ಕೋಬಹುದು, ಕಾಸ್ಟ್ ಇನ್ಕಮ್ ಗೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ಕೇವಲ 5 ನಿಮಿಷದಲ್ಲಿ ಮುಂದಿನ ಡಾಟಾ, ಯಾಕಂದ್ರೆ ಆಲ್ರೆಡಿ ಮಾಹಿತಿ ತೋರಿಸೋದ್ರಿಂದ ನಾನು ಏನ್ ಡೀಟೇಲ್ಸ್ ಕೊಡ್ತಾ ಇದ್ನೋ ಅವರ ಹೆಸರ ಮೇಲೆ ಆಲ್ರೆಡಿ ಇರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ. ಒಂದು ವೇಳೆ ಈ ರೀತಿಯಾಗಿ ಬರದೇ ಇದ್ದಂತ ಸಮಯದಲ್ಲಿ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ ನೀವೇನ್ ಮಾಡಬಹುದು, ನಿಮಗೆ ಬೇಕಾಗಿರುವಂತಹ ಹೊಸ ಅರ್ಜಿಗಳನ್ನ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಆಗಿರಬಹುದು, ಹಿಂದುಳಿದ ಪ್ರವರ್ಗ ಪ್ರಮಾಣ ಪತ್ರ ಆಗಿರಬಹುದು, ನಿಮ್ಗೆ ಯಾವ ಪ್ರಮಾಣ ಪತ್ರಗಳ ಬೇಕೋ ಈ ಒಂದು ಲಾಗಿನ್ ಉಚಿತವಾಗಿ ನೀವು ಮಾಡಿಕೊಂಡು ಬೇಕಾಗಿರುವಂತಹ ಪ್ರಮಾಣ ಪತ್ರಗಳನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಕೇವಲ 5 ನಿಮಿಷದಲ್ಲಿ ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ನೀವೇನ್ ಮಾಡಬಹುದು, ನಿಮಗೆ ಬೇಕಾಗಿರುವಂತಹ ಪ್ರಮಾಣ ಪತ್ರಗಳನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಮುಂದಿನ ವಿಧಾನ, ಯಾಕಂದ್ರೆ ಅಲ್ಲಿ ಆಲ್ರೆಡಿ ಇರೋದ್ರಿಂದ ಆ ಒಂದು ಪೇಜ್ ತೋರಿಸ್ತಾ ಇದೆ. ಇಲ್ಲದೆ ಇರುವಂತಹ ಸಮಯದಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ ನಿಮ್ಮ ಒಂದು ಕನ್ನಡದಲ್ಲೇ ಮಾಹಿತಿ ಕೇಳುತ್ತೆ. ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಯಾವತ್ತಕ್ಕಾಗಿ ನೀವು ಕಾಸ್ಟ್ ಇನ್ಕಮ್ ತಗೋತಾ ಇದ್ದೀರಿ ಅಂತ ಮಾಹಿತಿ ಕೇಳ್ತಾ ಇರತ್ತೆ. ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀವೇನ್ ಮಾಡಬಹುದು, ಬಹಳಷ್ಟು ಸರಳವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ. ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸೋ ಮುಖಾಂತರ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮುಂದಿನ ವಿಡಿಯೋದಲ್ಲಿ ಸಪೋಸ್ ಯಾರ್ದಾದ್ರೂ ಒಂದು ದಾಖಲೆ ಇತ್ತು ಅಂದ್ರೆ ನಾನು ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋ ಮಾಡಿ ಅರ್ಜಿ ಸಲ್ಲಿಸುವಂತ ಪೂರ್ತಿ ವಿಧಾನವನ್ನ ಹೇಳ್ಕೊಡ್ತೇನೆ. ದಯವಿಟ್ಟು ಯಾವ ರೀತಿಯಾಗಿ ನಾವು ಲಾಗಿನ್ ಮಾಡಬಹುದು ಅನ್ನುವಂತಹ ವಿಧಾನ ಮತ್ತೆ ಉಚಿತವಾಗಿ ಅರ್ಜಿ ಸಲ್ಲಿಸುವಂತಹ ವಿಧಾನ ಸಂಪೂರ್ಣವಾಗಿ ಆಗಿರೋದ್ರಿಂದ ಎಲ್ಲರೂ ಕೂಡ ಆ ಒಂದು ಪ್ರಯತ್ನವನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಿಕೊಂಡು ಕೇವಲ 5 ನಿಮಿಷದಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ಪಡೆಯಬಹುದು. ಉಚಿತವಾಗಿ ಲಾಗಿನ್ ಇರುತ್ತೆ. ಯಾರಾದ್ರೂ ಪಬ್ಲಿಕ್ ಸಿಟಿಜನ್ ಲಾಗಿನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಅವಕಾಶ ನಿಮ್ಮದಾಗಿರುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ